ಗೊಂದಲವನ್ನು ಈ ಕೂಡಲೇ ಬಗೆಹರಿಸಿ ಶಿಕ್ಷಣದ ಗುಣಮಟ್ಟವನ್ನು ಈ ಕೂಡಲೇ ಜಾರಿ ಮಾಡಿ ಇನ್ಕ್ಲಾಬ್ ಜಿಂದಾಬಾದ್ ವಿದ್ಯಾರ್ಥಿಗಳ ಹರಕಾಳಿ ಧಿಕ್ಕಾರ ಇನ್ಕ್ಲಾಬ್ ಜಿಂದಾಬಾದ್ ಧಿಕ್ಕಾರ ವಿದ್ಯಾರ್ಥಿಗಳ ಬಾಗೇಪಲ್ಲಿ ಹತ್ರ ಪಕ್ಕದಲ್ಲೂ ಪಲ್ಯೆಯಿಂದ ಬರ್ತೀವಿ. ಸುಮಾರು 1.5 ತಿಂಗಳಿಂದ ಬರ್ತಾ ಇದೀವಿ. ಇರೋ ಟೀಚರ್ಸ್ನ ಟ್ರಾನ್ಸ್ಫರ್ ಮಾಡ್ತಾಯಿದ್ರಿ. ಇಲ್ಲಿ ಮಾತ್ರ ಕಷ್ಟ. ಅಲ್ಲಿ ಯಾಕೆ ಮಾಡ್ತಾಯಿಲ್ಲ ಅಂದರೆ ನಮ್ಮ ಸಪೋರ್ಟ್ ಯಾರು ಇರ್ತಾ ಇರಲಿಲ್ಲ. ಯಾರಿಗಾದ್ರೂ ಹೇಳ್ಬೇಕಂದ್ರೆ ಯಾರು ಬರ್ತಾ ಇಲ್ಲ ಟೀಚರ್ಸು. ಒಂದು ಪೀರಿಯಡ್ ಇಲ್ಲ ಅಂದರೆ 2 ಪೀರಿಯಡ್, ಇಲ್ಲಾಂದ್ರೆ 1 ಪೀರಿಯಡ್ ಇಲ್ಲ, ಒಂದೊಂದು ದಿವಸ ಟೀಚರ್ಸ್ ಬರೋಲ್ಲ. ಏನು ಮಾಡೋದು? ನಮಗೆ ಟೀಚರ್ಸ್ ಬರೋರಿಗೆ ಹೆಲ್ಪ್ ಮಾಡಿ. ವುಮೆನ್ಸ್ ಕಾಲೇಜ್ ಅಲ್ಲಮ್ಮ, ಈಗ ನಿಮ್ಮ ಪರ್ಮನೆಂಟ್ ಲೆಕ್ಚರರ್ಸ್ ಎಷ್ಟು ಜನ ಇದ್ದಾರೆ? ಇನ್ನು ಎಷ್ಟು ಸಬ್ಜೆಕ್ಟ್ ಬಾಕಿ ಇದ್ದಾವೆ? ಯಾರಿಲ್ಲ ಒಂದು ಸಬ್ಜೆಕ್ಟ್ ಅಲ್ಲ, ಈಗ ನಿಮಗೆ ಅತಿಥಿ ಅವ್ರು ಬರ್ತಿದ್ದಾಗ ಕರೆಕ್ಟಾಗಿ ನಡೀತಿದ್ದಾಗ ಸಿಲೆಬಸ್ಸು. ಈಗ ನಿಮ್ಮ ಪ್ರಿನ್ಸಿಪಾಲ್ಗೆ ಹೇಳಿದ್ರೆ ಏನು ಹೇಳ್ತಾರೆ ಅವರು? ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ಆಗ್ತಾರೆ, ಬರ್ತಾರೆ ನೆಕ್ಸ್ಟ್ ವೀಕ್ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಏನಾಗ್ತಿದೆ ನಿಮ್ಮ ಕಾಲೇಜಿಗೆ? ನಿಮ್ಮ ಕಾಲೇಜಿನಾಗೆ 4 ಸಬ್ಜೆಕ್ಟ್ ಬರ್ತದೆ, ಸಾಕು ಎಕ್ಸಾಮು. ಎಲ್ಲ ಸಬ್ಜೆಕ್ಟ್ ಬರೀಬೇಕು ನಮ್ಗೆ ಅಷ್ಟು ಹೇಳಿ. ಒಟ್ಟಾರೆ ನಿಮ್ಮ ಭವಿಷ್ಯ ಒಂಥರ ಅತಂತ್ರದ ಬದುಕಿನಲ್ಲಿದೆ. ಸೊ ಅದಕ್ಕೆ ನೀವೇನು ಯಾರಿಗೆ ಒತ್ತಾಯ ಮಾಡ್ತಾ ಇದ್ದೀರಿ? ಸರ್ಕಾರಕ್ಕೆ. ಏನಂತ ಒತ್ತಾಯ ಮಾಡ್ತಾ ಇದ್ದೀರಿ? ನಮ್ಮ ಕಾಲೇಜ್ಗಳಿಗೆ ಗೌರ್ಮೆಂಟ್ ಪ್ರೈವೇಟ್ ಕಾಲೇಜ್ ಅಂತ ನಮ್ಮ ಕಾಲೇಜ್ ಟೀಚರ್ಸ್ ಕಳಿಸ್ತೀವಿ. ನಿಮ್ಮ ಹೆಸರು? ಪಲ್ಲವಿ. ಏನು ಓದ್ತಾ ಇದ್ದೀರಿ? ಬಿಕಾಂ ತಗೊಂಡಿದ್ದೀವಿ ಅಂತೇಳಿ AIDS ಸ್ಟೇಟ್ ಸೆಕ್ರೆಟರಿಯೇಟ್ ಮೆಂಬರ್ ಸರ್. ಕರ್ನಾಟಕದಾದ್ಯಂತ ಕಳೆದ 1 ತಿಂಗಳಿಂದ ಕಾಲೇಜ್ಗಳು ಶುರುವಾಗಿದೆ, ಡಿಗ್ರಿ ಕಾಲೇಜ್ಗಳು. ಇಲ್ಲಿ ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಮಾತ್ರ ಸ್ಟೂಡೆಂಟ್ಸ್ಗಳು ಬರ್ತಾ ಇದ್ದಾರೆ, ಡೈಲಿ ಕ್ಲಾಸಿಗೆ ಬರ್ತಾರೆ, 1 ಪೀರಿಯಡ್ ಅಟೆಂಡ್ ಆಗ್ತಾರೆ, 2 ಪೀರಿಯಡ್ ಅಟೆಂಡ್ ಆಗ್ತಾರೆ, ಮನೆಗೆ ಹೋಗ್ತಾರೆ. ಇಲ್ಲ ಅಂದ್ರೆ ಬಂದು ಕ್ಲಾಸ್ ರೂಮಲ್ಲಿ ಕ್ಲಾಸ್ ಗೋಡೆಗಳನ್ನ ನೋಡ್ಕೊಂಡು ವಾಪಸ್ ಹೋಗುವಂಥದ್ದಿದೆ. ಯಾಕೆ ಅಂದ್ರೆ ಕಾಲೇಜಿಗೆ ಬಂದ್ಮೇಲೆ ಯಾರು ಪಾಠ ಮಾಡಕ್ಕೆ ಟೀಚರ್ಸ್ಗಳು ಬೇಕಿತ್ತು ಅವ್ರುಗಳನ್ನ ತಗೊಂಡಿಲ್ಲ ಇವತ್ತು. ಫ್ರೆಂಡ್ಸ್, ಇಲ್ಲಿ 25,000 ಇಡೀ ರಾಜ್ಯಾದ್ಯಂತ ಗೆಸ್ಟ್ ಲೆಕ್ಚರರ್ಸ್ ವರ್ಕ್ ಮಾಡ್ತಾರೆ. ಇಡೀ ರಾಜ್ಯದ ಎಲ್ಲಾ ಕಾಲೇಜ್ಗಳು, ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು ನಿಂತಿರೋದೇ ಅವ್ರ ಮೇಲೆ. ಆದ್ರೆ ಇವತ್ತು 1 ತಿಂಗಳಾದ್ರೂ ಕೂಡ ಪಾಠ ಮಾಡಕ್ಕೆ ಆ ಟೀಚರ್ಸ್ಗಳನ್ನ ನೇಮಕಾತಿ ಮಾಡಿಲ್ಲ. ಇಲ್ಲಿ ಒಂದು UGC ಗೈಡ್ಲೈನು ಬಂದಿದೆ, ಹೊಸ ಶುರು ಮಾಡಿದ್ದಾರೆ. ಇನ್ನೊಂದ್ ಕಡೆ ಸುಪ್ರೀಂ ಕೋರ್ಟ್ ಇದೆ. ಇವೆರಡೂರ ನಡುವೆ ವಿದ್ಯಾರ್ಥಿಗಳು ಇಲ್ಲಿ ಬಲಿಪಶು ಆಗ್ತಿದ್ದಾರೆ. ಇಲ್ಲಿ ಸರ್ಕಾರಕ್ಕೆ ಒಂದು ಅಧಿಕಾರ ಇದೆ, ಎಜುಕೇಶನ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದೇ ಒಂದು ಸ್ವಂತ ನಿರ್ಧಾರ ತಗೊಳ್ಳುವಂತ ಅಧಿಕಾರ ಇದೆ. ಆದ್ರೆ ಅದನ್ನ ಇವತ್ತು ಸರ್ಕಾರ ಯೋಚನೆ ಮಾಡ್ತಿಲ್ಲ. ಈ NEP ಟೈಮಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ಹೇಳ್ತು, ಸರ್ಕಾರ ಒಂದು ನಿಲುವನ್ನ ತಗೋಬಹುದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ತರ ಅಂತೇಳಿ. ಆದ್ರೆ ಆ ನಿಲುವನ್ನ ತಗೊಂಡು ಸಮಸ್ಯೆನ ಬಗೆಹರಿಸಿ ಒಳ್ಳೆ ಕ್ಲಾಸಸ್ಗಳು ನಡೆಯೋದಕ್ಕೆ ಅವಕಾಶ ಮಾಡ್ತಾ ಇಲ್ಲ ಸರ್ಕಾರ. ಇದನ್ನ ಮಾಡ್ತಾ ಇಲ್ಲ. 1 ತಿಂಗಳು ಮುಂಚೆ ಏನ್ ಕಾಲೇಜ್ಗಳು ಶುರು ಆಗ್ತಾ ಇತ್ತು, ಆ ಸಂದರ್ಭದಲ್ಲೇ ಇವ್ರು ಜನಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಏನಾದ್ರು ಇದ್ದಿದ್ರೆ ನಮ್ಮ ಮಕ್ಳಿಗೆ ಕಾಲೇಜ್ಗೆ ಹೋಗ್ತಾರೆ, ಪಾಠ ಮಾಡೋ ಟೀಚರ್ಸ್ ಇದಾರ, ಏನ್ ಸಮಸ್ಯೆ ಇದೆ ಇದನ್ನ ಏನೂ ಯೋಚನೆ ಮಾಡದೆ ಶುರುವಾದಾಗ್ಲೂ ಕೂಡ ಅದನ್ನ ಒಬ್ಬ MLA ಕೂಡ ಮಾತಾಡಿದ್ರೆ ಕ್ಲಾಸಸ್ಗಳು ಹಂಗೆ ನಡ್ಕೊಂಡು ಹೋಗ್ತಿದೆ, ಟೀಚರ್ಸ್ಗಳು ಬರ್ತಿಲ್ಲ. ಈ ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಬೇಕು. ಯಾಕೆಂದ್ರೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳು ಮಾತ್ರ ಇದನ್ನ ಸಫರ ಪಡ್ತಾ ಇದ್ದಾರೆ. ಯಾಕಂದ್ರೆ ಪ್ರೈವೇಟ್ ಕಾಲೇಜ್ಗಳು ಕ್ಲಾಸಸ್ ನಡ್ಕೊಂಡು ಹೋಗ್ತದೆ, ಕೆಲವು ಕಡೆ ಅಂತೂ ಒಂದೊಂದು ಇಂಟರ್ನಲ್ಸ್ ಮುಗ್ದು ಹೋಗಿದೆ, ಆಟೋನಮಸ್ ಅಲ್ಲಿ ನಡೀತಾ ಇದೆ. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಇವತ್ತು ಬಲಿಪಶು ಆಗ್ತಿದ್ದಾರೆ. ಇದು ಆಗ್ಬಾರ್ದು. ಆದಷ್ಟು ಬೇಗ ಟೀಚರ್ಸ್ಗಳನ್ನ ಕೊಟ್ಟು ಏನು ಅತಿಥಿ ಉಪನ್ಯಾಸಕ್ಕೆ ಸಮಸ್ಯೆ ಇದೆ ಅದನ್ನ ಬಗೆಹರಿಸಿ ಒಂದು ಶೈಕ್ಷಣಿಕ ಗುಣಮಟ್ಟನ ಕಾಪಾಡಬೇಕು ಅಂತೇಳಿ ಈ ಹೋರಾಟ ನಡೀತಾ ಇದೆ ಸರ್. AIDS ಒಂದು ಇಡೀ ರಾಜ್ಯಾದ್ಯಂತ ಆದಷ್ಟು ಬೇಗ ಈ ಶೈಕ್ಷಣಿಕ ಗೊಂದಲನ ಬಗೆಹರಿಸಬೇಕು ಅಂತೇಳಿ ಹೋರಾಟಗಳನ್ನ ನಾವು ಮಾಡ್ತಾ ಇದೀವಿ.